ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಹಿಂತಿರುಗಿ ನೋಡಲು ನಿಮಗೆ ಯಾವುದೇ ಶಕ್ತಿ ಬೇಕಾಗಿಲ್ಲ, ಆದರೆ ಮುಂದಿನ ಹೆಜ್ಜೆ ಇಡಲು ಮಾತ್ರ ಅಪಾರವಾದಂತಹ ಧೈರ್ಯ ಬೇಕು. ನಿನ್ನೆ ಏನಾಯಿತು ಎನ್ನುವುದಕ್ಕಿಂತ ಇಂದು ನೀವು ಏನಾಗಲು ಬಯಸುತ್ತೀರಿ ಎಂಬುದು ಬಹಳ ಮುಖ್ಯವಾಗ್ತದೆ. ನೀವು ಯಾವುದೇ ಪರಿಸ್ಥಿತಿಗೂ ಹೆದರದೆ ಮುನ್ನುಗ್ಗುವಂತಹ ಸ್ವಭಾವದವರು. ಹಳೆಯ ಕಹಿ ನೆನಪುಗಳು ಅಥವಾ ಹಿನ್ನಡೆಗಳನ್ನ ಅಲ್ಲೇ ಬಿಟ್ಟು ಬಿಡಬೇಕಾಗುತ್ತೆ. ಇಂದಿನ ಹೊಸ ದಿನವೋ ನಿಮ್ಮ ಮುಂದೆ ಹೊಸ ಆದ್ಯತೆಗಳನ್ನ ತೆರೆದಿದೆ. ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಯಶಸ್ಸು ಖಂಡಿತ ನಿಮಗೆ ಸಿಗುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಂತಹ ದಿನ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸುವಾಗ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಮತ್ತು ಮಾರುಕಟ್ಟೆಯಲ್ಲಿ ಹೊಸ ಗ್ರಾಹಕರನ್ನ ತಲುಪಲು ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ತಾಂತ್ರಿಕ ಮತ್ತು ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಧನಾತ್ಮಕ ಬದಲಾವಣೆಗಳು ಕೂಡ ಕಂಡು ಬರುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಆದಾಯ ಮತ್ತು ಖರ್ಚುಗಳೆರಡು ಸಮನಾಗಿರುವಂತದ್ದು. ಬುಧನ ಪ್ರಭಾವದಿಂದಾಗಿ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಲಾಭದ ಮುನ್ಸೂಚನೆ ಇದ್ದರೂ ಹಠಾತ್ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ವಹಿವಾಟು ನಡೆಸುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಮತ್ತು ನಿರ್ಧಾರಗಳಿಗೆ ಪೂರ್ಣವಾದಂತಹ ಸಹಕಾರವನ್ನ ನೀಡಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಆರೋಗ್ಯವು ಸ್ಥಿರವಾಗಿರುವಂತದ್ದು, ಆದರೆ ಅತಿಯಾದ ಆಲೋಚನೆಯಿಂದಾಗಿ ಮಾನಸಿಕ ಆಯಾಸ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣೇಶನಿಗೆ 21 ಗರಿಕೆಗಳನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ವಿಘ್ನಗಳನ್ನ ನಿವಾರಿಸುವಂತದ್ದು. ಇನ್ನು ಬುಧ ಗ್ರಹದ ಪ್ರಸನ್ನತೆಗಾಗಿ ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಜೇಬಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಥವಾ ನಿಮ್ಮ ಉಡುಪಿನಲ್ಲಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಚುರುಕುಗೊಳಿಸುವಂತದ್ದು. ಇನ್ನು ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದರಿಂದ ಬುಧ ದೋಷಗಳು ಶಾಂತವಾಗಿ ಧನ ಲಾಭವಾಗುವಂತದ್ದಾಗ್ತದೆ. ಇನ್ನು ಮಂತ್ರ ಪಠಣೆಯಾಗಿ ಓಂ ಹುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದರಿಂದ ಮಾನಸಿಕ ಗೊಂದಲಗಳು ಕೂಡ ದೂರವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 9 ಮತ್ತು 5 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ವೃಷಭರಾಶಿಯವರೇ ಒಂದು ದೊಡ್ಡ ಗೋಡೆಯನ್ನ ಕಟ್ಟಬೇಕಾದರೆ ಒಂದೇ ದಿನದಲ್ಲಿ ಇಡೀ ಗೋಡೆಯನ್ನ ಕಟ್ಟಲು ಸಾಧ್ಯವಿಲ್ಲ. ಆದರೆ ಪ್ರತಿದಿನ ಕೇವಲ ಒಂದು ಇಟ್ಟಿಗೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡುತ್ತಾ ಹೋದರೆ ಕಾಲಕ್ರಮೇಣ ಒಂದು ಭವ್ಯವಾದ ಮಹಲು ಕೂಡ ಸಿದ್ಧವಾಗುತ್ತದೆ. ನಿಮ್ಮ ಯಶಸ್ಸು ಕೂಡ ಹೀಗೆಯೇ. ಪ್ರತಿದಿನ ನೀವು ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳು, ತೆಗೆದುಕೊಳ್ಳುವಂತಹ ಸಣ್ಣ ಸಕಾರಾತ್ಮಕ ನಿರ್ಧಾರಗಳು ಭವಿಷ್ಯದ ದೊಡ್ಡ ವಿಜಯಕ್ಕೆ ಕಾರಣವಾಗುತ್ತವೆ. ಇಂದು ಫಲಿತಾಂಶ ತಕ್ಷಣ ಸಿಗದಿದ್ದರೂ ನಿರಾಶರಾಗಬೇಡಿ. ನಿಮ್ಮ ನಿರಂತರತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಆರ್ಥಿಕವಾಗಿ ಅನುಕೂಲಕರವಾಗಿರುವಂತಹ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ಆದಾಯದ ಹೊಸ ಮೂಲಗಳನ್ನ ಕಂಡುಕೊಳ್ಳುವಂತಹದ್ದು. ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ದೀರ್ಘಕಾಲದ ಬಾಕಿ ಹಣವನ್ನ ವಸೂಲಿ ಮಾಡಲು ಇಂದು ನಡೆಸುವಂತಹ ಪ್ರಯತ್ನಗಳು ಯಶಸ್ವಿಯಾಗುವಂತದ್ದನ್ನ ಕಾಣ್ತೀರಾ. ಆದರೆ ಹೂಡಿಕೆಯ ವಿಷಯದಲ್ಲಿ ಯಾವುದೇ ನಿರ್ಧಾರವನ್ನ ತರಾತುರಿಯಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ ನೀವು. ಇನ್ನು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿದ್ದು ಪರಸ್ಪರರ ಭಾವನೆಗಳನ್ನ ಹಂಚಿಕೊಳ್ಳಲು ಒಳ್ಳೆಯ ಸಮಯ ಸಿಗುವಂತದ್ದು. ಇನ್ನು ಮಕ್ಕಳಿಂದ ಸಕಾರಾತ್ಮಕ ಸುದ್ದಿಯೊಂದು ಬರುವಂತಹ ದಿನ. ಅದು ಮನೆಯಲ್ಲಿ ಸಂತಸವನ್ನ ಮೂಡಿಸುವಂತಹ ಕ್ಷಣಗಳು ಕೂಡ ಕಾಣುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಸಂವಹನ ಶೈಲಿಯು ಉನ್ನತ ಅಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾಪಾರದ ಸೃಷ್ಟಿಯಾಗುವಂತಹ ಅಥವಾ ಪ್ರಮುಖ ಒಪ್ಪಂದಗಳು ಕೈಗೂಡುವಂತಹ ಯೋಗವಿದೆ. ಪಾಲುದಾರ
ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಆರಂಭವು ಉತ್ಸಾಹಭರಿತವಾಗಿರುತ್ತದೆ. ಆದರೆ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಗಂಟಲಿನ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ತಣ್ಣಗಿನ ಪದಾರ್ಥಗಳ ಸೇವನೆಯನ್ನ ನಿಯಂತ್ರಿಸಿ ಮತ್ತು ಧೂಳಿನ ವಾತಾವರಣದಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ವೃತ್ತಿರಂಗದ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಸಾಧ್ಯವಾದರೆ ಇಂದು ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಹೆಸರು ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ, ಅಥವಾ ಹಸುವಿಗೆ ಹೆಸರು ಬೇಳೆಯನ್ನ ಅಥವಾ ಹಸಿರು ಹುಲ್ಲನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದಾಗ್ತದೆ. ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಲಕ್ಷ್ಮೀನಾರಾಯಣರ ಭಾವಚಿತ್ರಕ್ಕೆ ಕರ್ಪೂರದ ಆರತಿಯನ್ನ ಬೆಳಗುವುದು ಮನೆಯಲ್ಲಿ ಸಮೃದ್ಧಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ಹಸಿರು ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 5 ಮತ್ತು 6. ಶುಭ ಬಣ್ಣ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ಮಿಥುನ ರಾಶಿಯವರ ಇಂದು ಬದಲಾವಣೆ ಎನ್ನುವುದು ನಿಮ್ಮ ರಾಶಿಯ ಸಹಜವಾದಂತಹ ಗುಣ. ಇಂದು ಪರಿಸ್ಥಿತಿಗಳು ನಿಮ್ಮ ಆಲೋಚನೆಗಳಿಗಿಂತ ವಿಭಿನ್ನವಾಗಿ ಬದಲಾದರೂ ಗಾಬರಿ ಪಡಬೇಡಿ. ನಿಮ್ಮ ಹೊಂದಿಕೊಳ್ಳುವಂತಹ ಸ್ವಭಾವವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮನ್ನ ನೀವು ರೂಪಿಸಿಕೊಂಡು ಮುನ್ನಡೆಯಬೇಕಾಗುತ್ತೆ. ದಿನದ ಅಂತ್ಯಕ್ಕೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದೇ ಆಗಿರುವಂತದ್ದು. ಒಂದು ಸುಂದರವಾದಂತಹ ಶಿಲ್ಪ ಕೆತ್ತಬೇಕಾದರೆ ಕಲ್ಲಿಗೆ ಉಳಿಪೆಟ್ಟು ಬೀಳಲೇಬೇಕಾಗ್ತದೆ. ನಿಮ್ಮ ಬದುಕಿನ ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗಿರುವಂತಹ ಅತ್ಯುತ್ತಮವಾದ ಆವೃತ್ತಿಯನ್ನ ಹೊರತರಲು ಬರುತ್ತವೆ. ಇಂದು ಆರ್ಥಿಕವಾಗಿ ಅತ್ಯಂತ ಸಕಾರಾತ್ಮಕವಾದಂತಹ ದಿನ. ಕುಟುಂಬದಲ್ಲಿ ಹಸನ್ಮುಖಿ ವಾತಾವರಣ ಇರುವಂತಹದ್ದು. ಹಲವು ದಿನಗಳಿಂದ ತಡೆ ಹಿಡಿಯಲ್ಪಟ್ಟಿದ್ದಂತಹ ಧನ ಲಾಭವು ಇಂದು ಕೈ ಸೇರಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಲಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಆದಾಗ್ಯೂ ತರಾತುರಿಯಲ್ಲಿ ಯಾವುದೇ ಹೊಸ ಸಟ್ಟ ಮಾರುಕಟ್ಟೆ ಅಥವಾ ಷೇರು ಹೂಡಿಕೆಗಳಿಂದ ದೊಡ್ಡ ಮೊತ್ತದ ಹಣವನ್ನ ಹಾಕಬೇಡಿ. ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಮಾತುಗಳು ಮನೆಯ ವಾತಾವರಣವನ್ನ ಹಗುರಗೊಳಿಸುವಂತದ್ದು. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದ ಚರ್ಚೆಯೂ ಕೂಡ ನಡೆಯುವಂತದ್ದು. ಅವರ ಸಂಪೂರ್ಣ ಬೆಂಬಲ ನಿಮಗಿರುವಂತದ್ದು. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಇಂದು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿ ಬುಧನ ದಿನವಾಗಿರುವುದರಿಂದ ಬುದ್ಧಿಶಕ್ತಿ ಮತ್ತು ಚತುರತೆ ಉತ್ತುಂಗದಲ್ಲಿರುತ್ತದೆ. ಕಚೇರಿಯಲ್ಲಿ ಕಠಿಣವಾದ ಮಾತುಕತೆಗಳು ಅಥವಾ ಒಪ್ಪಂದಗಳನ್ನ ನಿಮ್ಮ ವಾಕ್ಚಾತುರ್ಯದಿಂದ ಯಶಸ್ವಿಯಾಗಿ ಮುಗಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧಿಸಲು ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರು ಗಳಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಐಟಿ, ಬ್ಯಾಂಕಿಂಗ್ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾಗಿರುವಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ದಿನವಿಡೀ ನಿಮ್ಮ ಮೆದುಳಿಗೆ ಅತಿಯಾದ ಕೆಲಸವನ್ನ ಕೊಡುವುದರಿಂದ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಿಕೊಳ್ಳಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತಗೊಳ್ಳಿ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಬುದ್ಧಿಶಕ್ತಿ ಮತ್ತು ವೃತ್ತಿಪರ ಯಶಸ್ಸಿಗಾಗಿ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ ಕನಿಷ್ಠ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಯನ್ನ ಹಸುವಿಗೆ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಬುಧ ಗ್ರಹದ ಶುಭ ದೃಷ್ಟಿಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇಂದು ಮುಂಜಾನೆ ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿದ್ಧಿ ವಿನಾಯಕನಿಗೆ 21 ಗರಿಕೆಯನ್ನ ನೀವು ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಎಲ್ಲ ಕಾರ್ಯಗಳ ವಿಘ್ನಗಳನ್ನ ನಿವಾರಿಸುವಂತದ್ದು. ಬಣ್ಣದ ಆಯ್ಕೆಯಾಗಿ ಇಂದು ಹಸಿರು, ಕ್ರೀಮ್ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ತೀರವನ್ನ ಮುಟ್ಟಿ ಮರಳಿ ಹೋಗುವುದು ಅದು ಸೋಲಲ್ಲ, ಮತ್ತಷ್ಟು ಶಕ್ತಿಯೊಂದಿಗೆ ದಡಕ್ಕೆ ಅಪ್ಪಳಿಸುವಂತಹ ಮುನ್ಸೂಚನೆ. ನಿಮ್ಮ ಬದುಕಿನ ಹಿನ್ನಡೆಗಳು ಅಷ್ಟೇ, ಅವು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಪುಟಿದೇಳಲು ಶಕ್ತಿಯನ್ನ ತುಂಬುವುದಕ್ಕಾಗಿ ಬರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಭಾವನಾತ್ಮಕವಾಗಿ ಅತ್ಯಂತ ಆಳವಾದವರು. ಪರಿಸ್ಥಿತಿಗಳು ನಿಮ್ಮ ಅಂದುಕೊಂಡಂತೆ ನಡೆಯದಿದ್ದಾಗ ಬೇಸರವನ್ನ ಮಾಡಿಕೊಳ್ಳಬೇಡಿ. ಇಂದು ನಿಮ್ಮಲ್ಲಿರುವಂತಹ ತಾಳ್ಮೆ ಮತ್ತು ಕಲ್ಪನಾ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾಗಿದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಆಗ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗುವಂತದ್ದನ್ನ ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ತಟಸ್ಥ ದಿನವಾಗಿರುವಂತದ್ದು. ನಿಮ್ಮ ಸೂಕ್ಷ್ಮ ಸ್ವಭಾವದಿಂದಾಗಿ ಸಹೋದ್ಯೋಗಿಗಳ ಸಣ್ಣ ಟೀಕೆಗಳಿಗೂ ಬೇಸರ
ಬೇಸರವನ್ನ ಮಾಡಿಕೊಳ್ಳಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ನಿಮಗೆ ಗಮನವಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ಅವಕಾಶಗಳು ಸಿಗುವಂತಹದ್ದು. ಕಲೆಯ ನಾವೀನ್ಯತೆ, ಸಾಹಿತ್ಯ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಆದಾಯ ಮತ್ತು ಖರ್ಚುಗಳು ಕೂಡ ಸಮನಾಗಿರುವಂತದ್ದು. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸುವಂತದ್ದು. ಆದರೆ ಚಂಚಲ ಮನಸ್ಸಿನಿಂದಾಗಿ ಅತಿಯಾದ ಆನ್ಲೈನ್ ಶಾಪಿಂಗ್ ಅಥವಾ ಅನಗತ್ಯ ವಸ್ತುಗಳ ಮೇಲೆ ಹಣ ವ್ಯಯವಾಗದಂತೆ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಭವಿಷ್ಯದ ದೀರ್ಘಾವಧಿಯ ಉಳಿತಾಯಕ್ಕೆ ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯು ನಿಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಿಮಗೆ ಮಾನಸಿಕ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಮುನಿಸುಗಳು ಮಾತುಕತೆಯ ಮೂಲಕ ಬಗೆಹರಿಯುವಂತದ್ದು. ಇನ್ನು ಮನೆಯ ಪ್ರೀತಿ ಪಾತ್ರರ ಆಗಮನದಿಂದ ಸಂಜೆ ಸಂತೋಷವೂ ಕೂಡ ಮೂಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಅಥವಾ ಓಂ ಘಂ ಗಣಪತಿ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬುಧವಾರದ ಶುಭ ಫಲಕ್ಕಾಗಿ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಆಗ ಕಾರ್ಯದಲ್ಲಿನ ಅಡೆತಡೆಗಳು ದೂರವಾಗ್ತವೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಅಥವಾ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಯಾವುದೇ ಕಾರಣಕ್ಕೂ ನೀರನ್ನ ಪೋಲು ಮಾಡಬೇಡಿ ಮತ್ತು ದಾಹದಿಂದ ಇರುವವರಿಗೆ ನೀರನ್ನ ನೀಡಬೇಕಾಗುತ್ತೆ. ತಾಯಿಯ ಆಶೀರ್ವಾದವನ್ನ ಪಡೆದು ಈ ದಿನದ ಪ್ರಮುಖ ಕೆಲಸಗಳನ್ನ ಆರಂಭಿಸಬೇಕಾಗುತ್ತೆ. ನೀವು ಇಂದು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ಕ್ರೀಮ್ ಅಥವಾ ಹಸಿರು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗ್ತದೆ. ನೀವು ಸಿಂಹರಾಶಿಯವರೇ, ಬಿರುಗಾಳಿ ಬೀಸಿದಾಗ ಉಳಿದ ಎಲ್ಲ ಹಕ್ಕಿಗಳು ಹೆದರಿ ಗೂಡನ್ನ ಸೇರಿದರೆ ಹದ್ದು ಮಾತ್ರ ಆ ಗಾಳಿಯ ವೇಗವನ್ನೇ ಬಳಸಿ ಮೋಡಕ್ಕಿಂತಲೂ ಎತ್ತರಕ್ಕೆ ಹಾರುತ್ತದೆ. ನೀವು ಹುಟ್ಟುತ್ತಲೇ ಸಿಂಹದಂತಹ ಗಾಂಭೀರ್ಯ ಮತ್ತು ರಾಯಲ್ ಗುಣವನ್ನ ಹೊಂದಿದವರು. ಇಂದು ಬದುಕಿನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ವಿರೋಧಗಳು ಅಥವಾ ಬಿರುಗಾಳಿಗಳನ್ನ ಕಂಡು ಬೆದರಬೇಡವಿ. ಆ ಸವಾಲುಗಳನ್ನೇ ನಿಮ್ಮ ಯಶಸ್ಸಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ಸಾಮಾನ್ಯರು ಪರಿಸ್ಥಿತಿಗೆ ತಕ್ಕಂತೆ ಬದಲಾದರೆ ಅಸಾಮಾನ್ಯರು ತಮ್ಮ ಶಕ್ತಿಯಿಂದ ಪರಿಸ್ಥಿತಿಯನ್ನೇ ಬದಲಾಯಿಸುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ತಂದೆಯವರ ಅಥವಾ ತಾಯಿಯವರ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ವಿಶೇಷ ಗಮನವನ್ನ ಕೊಡಿಸಬೇಕಾಗುತ್ತೆ. ನಿಮ್ಮ ಕಟು ಮಾತುಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ತಾಳ್ಮೆಯಿಂದ ವರ್ತನೆಯನ್ನ ಮಾಡಿ. ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನ ಅರ್ಥ ಮಾಡಿಕೊಂಡು ನಿಮಗೆ ನೆಮ್ಮದಿಯನ್ನ ನೀಡಲು ಪ್ರಯತ್ನಿಸುತ್ತಾ ಇರುವಂತಹ ದಿನ. ಇನ್ನ ವೃತ್ತಿರಂಗದಲ್ಲಿ ಇಂದು ಸವಾಲಿನ ನಡುವೆಯೋ ನಿಮ್ಮ ಪ್ರಭಾವ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ನಡುವಿನ ಗೊಂದಲಗಳನ್ನ ನಿಮ್ಮ ಮನಸ್ಥಿತಿಯಿಂದ ಬಗೆಹರಿಯುವಂತಹದ್ದು. ಇದು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಾರ್ವಜನಿಕ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಶುಭ ಫಲವಾಗಿರುವಂತಹ ದಿನ. ಇಂದು ಕಣ್ಣಿನ ತೊಂದರೆ, ಉಷ್ಣಬಾಧೆ ಅಥವಾ ವಿತ್ತಕೋಶದ ಸಮಸ್ಯೆಗಳ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಇನ್ನು ಬಿಸಿಲಿನಲ್ಲಿ ಅತಿಯಾಗಿ ತಿರುಗಾಡುವುದನ್ನ ತಪ್ಪಿಸಬೇಕಾಗುತ್ತೆ. ದೇಹವನ್ನ ತಂಪಾಗಿಸಲು ಸಾಕಷ್ಟು ನೀರು ಮತ್ತು ನೈಸರ್ಗಿಕವಾದಂತಹ ಪಾನೀಯಗಳನ್ನ ಸೇವನೆಯನ್ನ ಮಾಡಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ತಂದೆಯವರ ಅಥವಾ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನ ಕೊಡಬೇಕಾಗುತ್ತೆ. ನಿಮ್ಮ ಕಟು ಮಾತುಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಮೂಡಬಹುದಾಗಿದೆ. ಆದ್ದರಿಂದ ತಾಳ್ಮೆಯಿಂದ ವರ್ತನೆಯನ್ನ ಮಾಡಬೇಕಾಗುತ್ತೆ. ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನ ಅರ್ಥ ಮಾಡಿಕೊಂಡು ನಿಮಗೆ ನೆಮ್ಮದಿಯನ್ನ ನೀಡಲು ಪ್ರಯತ್ನಿಸುತ್ತಾರೆ. ಇಂದು ಕಣ್ಣಿನ ತೊಂದರೆ, ಉಷ್ಣಬಾಧೆ ಅಥವಾ ಪಿತ್ತಕೋಶದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಬಿಸಿಲಿನಲ್ಲಿ ಅತಿಯಾಗಿ ತಿರುಗಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಮತ್ತು ಕೆಂಪು ಹೂವನ್ನ ಇಟ್ಟು ಅಗ್ರ್ಯವನ್ನ ಸಮರ್ಪಿಸುತ್ತಿದ್ದಾರೆ. ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನ ಕೂಡ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗಣೇಶನ ಆರಾಧನೆ. ಬುಧವಾರದ ನಿಮಿತ್ತ ವಿಘ್ನ ನಿವಾರಕಾದಂತಹ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಕರ್ಪೂರದ ಆರತಿಯನ್ನ ಮಾಡಿ ಇದರಿಂದ ಕಾರ್ಯದಲ್ಲಿದ್ದಂತಹ ಅಡೆತಡೆಗಳು ದೂರವಾಗುವಂತದ್ದಾಗ್ತದೆ. ಇನ್ನ ದಾನದ ಮೂಲಕ ಪರಿಹಾರ. ಹತ್ತಿರದ ಗೋಶಾಲೆಗೆ ಭೇಟಿ ನೀಡಬೇಕಾಗುತ್ತೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕು. ಇದು ಬುಧ ಗ್ರಹದ ದೋಷವನ್ನ ನಿವಾರಿಸಿ ಬುದ್ಧಿಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು
ಕನ್ಯಾ ರಾಶಿಯವರೇ, ದೊಡ್ಡ ಕಾಡನ್ನ ಬೆಳೆಸಲು ಒಂದು ಸಣ್ಣ ಬೀಜ ಸಾಕು. ಹಾಗೆಯೇ ಇಡೀ ಜೀವನವನ್ನ ಬದಲಾಯಿಸಲು ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಒಂದು ಸಕಾರಾತ್ಮಕ ಆಲೋಚನೆ ಸಾಕು. ಜಗತ್ತು ನಿಮ್ಮ ಪರಿಪೂರ್ಣತೆಯನ್ನ ಹಿಂದೆ ಒಪ್ಪಿಕೊಳ್ಳದೆ ಇರಬಹುದು, ಆದರೆ ಪ್ರತಿದಿನದ ನಿಮ್ಮ ಸಣ್ಣ ಪ್ರಯತ್ನಗಳೇ ನಾಳೆಯ ನಿಮ್ಮ ಸಾಮ್ರಾಜ್ಯಕ್ಕೆ ತಳಹದಿಯಾಗುತ್ತವೆ. ನೀವು ಸ್ವಾಭಾವಿಕವಾಗಿಯೇ ವಿಶ್ಲೇಷಣಾತ್ಮಕ ಮತ್ತು ಶ್ರಮಜೀವಿಗಳು. ಫಲಿತಾಂಶದ ಪ್ರತಿಯೊಂದು ಸೂಕ್ಷ್ಮ ವಿವರಗಳ ಬಗ್ಗೆ ಚಿಂತಿಸುವುದನ್ನ ಬಿಟ್ಟು ಇಂದಿನ ಕೆಲಸವನ್ನ ಪೂರ್ಣ ಹೃದಯದಿಂದ ಆನಂದಿಸಿ. ನಿಮ್ಮ ಕೌಶಲ್ಯವೇ ನಿಮ್ಮ ಶಕ್ತಿ. ಮುನ್ನಡೆಯಬೇಕಾಗುತ್ತೆ ನೀವು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ದಿನವಾಗಿರುವುದರಿಂದ ಬೌದ್ಧಿಕ ಕೆಲಸಗಳಲ್ಲಿ ಅದ್ಭುತ ಯಶಸ್ಸು ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಯೋಜನಾ ಬದ್ಧತೆ ಮತ್ತು ನಿಖರತೆಗೆ ಮೇಲಾಧಿಕಾರಿಗಳಿಂದ ದೊಡ್ಡ ಪ್ರಶಂಸೆ ಲಭಿಸಲಿದೆ. ವ್ಯಾಪಾರಸ್ಥರಿಗೆ ಜಾಣ್ಮೆಯ ಮಾತುಗಾರಿಕೆಯಿಂದ ಹೊಸ ಡೀಲ್ ಅಥವಾ ಗ್ರಾಹಕರು ಸಿಗುವ ಯೋಗವಿದೆ. ಬ್ಯಾಂಕಿಂಗ್, ಅಕೌಂಟ್ಸ್ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಲಾಭದಾಯಕವಾದಂತಹ ದಿನ. ಆರ್ಥಿಕವಾಗಿ ಇಂದು ಸುಧಾರಣೆ ಕಂಡುಬರುವಂತಹ ದಿನ. ಹೊಸ ಹೂಡಿಕೆಗಳಿಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಳ್ಳಲು ಗ್ರಹಗತಿಗಳು ಪೂರಕವಾಗಿವೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಆಸ್ತಿ ವಿವಾದವೊಂದು ಸುಖಾಂತವನ್ನ ಕಾಣುವ ಮೂಲಕ ಧನಲಾಭವಾಗಬಹುದು. ಆದಾಗ್ಯೂ ನಿಕಟವರ್ತಿಗಳಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಇಂದು ತಪ್ಪಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುವಂತಹದ್ದು. ತಾಯಿಯ ಕಡೆಯ ಸಂಬಂಧಿಕರಿಂದ ಶುಭ ವಾರ್ತೆಗಳನ್ನ ಕೇಳುವಿರಿ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರ ಸೃಜನಶೀಲ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ನೆರವಾಗಲಿವೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮೇಲಿನ ನಂಬಿಕೆ ಮತ್ತು ಗೌರವ ಹೆಚ್ಚಾಗುವಂತಹ ಸನ್ನಿವೇಶಗಳು ಎದುರಾಗ್ತವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ, ಆದರೆ ನಿಮ್ಮ ಸ್ವಭಾವದ ಅತಿಯಾದ ಆಲೋಚನೆ ಮತ್ತು ಸಣ್ಣ ವಿಷಯಗಳಿಗೂ ಚಿಂತಿಸುವಂತಹ ಗುಣದಿಂದಾಗಿ ಸಂಜೆ ವೇಳೆಗೆ ಮಾನಸಿಕ ಆಯಾಸವಾಗಬಹುದು. ಲಘುನಡಿಗೆ ಅಥವಾ ಯೋಗಾಸನದಿಂದ ಮನಸ್ಸು ಪ್ರಫುಲ್ಲಗೊಟ್ಟುಕೊಳ್ಳುತ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕನಿಷ್ಠ 21 ಬಾರಿ ಅಥವಾ ಕನಿಷ್ಠ 21 ಗರಿಕೆಯನ್ನ ಹುಲ್ಲನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸುವುದರಿಂದ ಬುದ್ಧಿ ವಿಕಾಸವಾಗಿ ಸಕಲ ವಿಘ್ನಗಳು ನಿವಾರಣೆಯಾಗುತ್ತವೆ. ನಿಮ್ಮ ರಾಶಾಧಿಪತಿಯ ಅನುಗ್ರಹಕ್ಕಾಗಿ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಇಂದು ಹಸಿರು ಹೆಸರು ಬೇಳೆಯನ್ನ ಅಥವಾ ದಾನವನ್ನ ಮಾಡುವುದು ಅಥವಾ ಹಸುವಿಗೆ ಹೆಸರು ಬೇಳೆಯನ್ನ ತಿನ್ನಿಸುವುದು ನಿಮ್ಮ ಜಾತಕದಲ್ಲಿನ ಬುಧನ ಬಲವನ್ನ ಹೆಚ್ಚಿಸುತ್ತದೆ ಮತ್ತು ಆರ್ಥಿಕ ಪ್ರಗತಿಯನ್ನ ತರುವಂತದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ತಿಳಿ ಹಳದಿ ಅಥವಾ ಕ್ರೀಮ್ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ತುಲಾ ರಾಶಿಯವರೇ, ಜೀವನವೆಂದರೆ ಒಂದು ಹಗ್ಗದ ಮೇಲೆ ನಡೆದಂತೆ. ಒಂದು ಕಡೆ ಆಸೆಗಳು, ಇನ್ನೊಂದು ಕಡೆ ಕರ್ತವ್ಯಗಳು. ಇವೆರಡನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದೇ ಯಶಸ್ಸಿನ ಗುಟ್ಟು. ಅತಿಯಾದರೆ ಅಮೃತವೋ ವಿಷವೇ. ಹಾಗೆ ಯಾವುದನ್ನ ಅತಿಯಾಗಿ ಬಯಸಬೇಡಿ. ನಿಮ್ಮ ಜೀವನದಲ್ಲಿ ನೀವು ಸ್ವಾಭಾವಿಕವಾಗಿಯೇ ನ್ಯಾಯ ಮತ್ತು ಸಮತೋಲನದ ಪ್ರತೀಕವಾಗಿರುವಂತದ್ದು. ಇಂದು ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಬರಬಹುದು, ಆದರೆ ನಿಮ್ಮ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳಬೇಡಿ. ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಆದ್ದರಿಂದ ತಾಳ್ಮೆಯಿಂದ ಮತ್ತು ವಿವೇಕನಿಂದ ವರ್ತನೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದ ವೃತ್ತಿ ರಂಗದಲ್ಲಿ ಸೌಮ್ಯವಾದ ಮತ್ತು ಉತ್ತಮ ಫಲಿತಾಂಶಗಳನ್ನ ಕಾಣುವಿರಿ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಕೆಲಸದ ಶೈಲಿಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಲಾಭದಾಯಕವಾದಂತಹ ದಿನ. ಹೊಸ ಗ್ರಾಹಕರ ಸಂಪರ್ಕ ನಿಮ್ಮ ವಹಿವಾಟನ್ನ ವಿಸ್ತರಿಸಲು ಸಹಾಯವನ್ನ ಮಾಡಲಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡುವುದು ಅವಶ್ಯಕತೆ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಹೊಸ ಹೂಡಿಕೆ ಮಾಡುವ ಮುನ್ನ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಇಂದು ಯಾರೊಬ್ಬರಿಗೂ ಸಾಲವನ್ನ ನೀಡದಿರುವುದು ಬಹಳ ಮುಖ್ಯ, ಏಕೆಂದರೆ ಹಣ ಮರಳಿ ಬರುವುದು ಸ್ವಲ್ಪ ವಿಳಂಬವಾಗಬಹುದು. ಆದ್ದರಿಂದ ಇನ್ನು ಪರಿವಾರದಲ್ಲಿ ಸುಖ ಮತ್ತು ಶಾಂತಿ ನೆಲೆಸುವಂತಹ ದಿನ. ಸಂಗಾತಿಯೊಂದಿಗೆ ಸುಂದರವಾದಂತಹ ಮಾತುಕತೆ ಅಥವಾ ಸಣ್ಣ ಔತಣಕೂಟದ ಸಂಭವವಿದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದಾದಂತಹ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಸುಧಾರಿಸಿಕೊಳ್ಳಲು ಉತ್ತಮವಾದಂತಹ ಅವಕಾಶವಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲಿತಾಂಶವನ್ನ ನೋಡ್ತೀರಾ. ಅತಿಯಾದ ಮಾನಸಿಕ ಒತ್ತಡ ಅಥವಾ ನಿದ್ರೆ ಕೊರತೆಯಿಂದಾಗಿ ಸ್ವಲ್ಪ ಆಲಸ್ಯ ಕಾಡಬಹುದು. ಪೌಷ್ಟಿಕ ಆಹಾರವನ್ನ ಸೇವಿಸಿ ಮತ್ತು ಸಂಜೆ ಸ್ವಲ್ಪ ಸಮಯ ಉದ್ಯಾನವನದಲ್ಲಿ ನಡೆಯುವುದಾಗಿ ಮನಸ್ಸಿಗೆ ಚೈತನ್ಯವನ್ನ ನೀಡುವಂತದ್ದಾಗ್ತದೆ. ಇನ್ನು ಪರಿಹಾರಗಳನ್ನ ನೋಡುವುದಾದ್ರೆ, ಇನ್ನು ಬುಧವಾರವಾಗಿರುವುದರಿಂದ ಗಣೇಶನಿಗೆ 21 ಗರಿಕೆಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಬುಧ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ ಕನಿಷ್ಠ 11 ಬಾರಿ ಪಠಿಸುವುದರಿಂದ
ಇರುವುದರಿಂದ ನಿಮ್ಮ ಜ್ಞಾನ ಮತ್ತು ವಿವೇಚನಾ ಶಕ್ತಿ ಹೆಚ್ಚಾಗುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಬಳಕೆಯನ್ನ ಮಾಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಅಥವಾ ಜೇಬಿನಲ್ಲಿ ಹಸಿರು ಕರವಸ್ತ್ರವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದಾಗ್ತದೆ. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡುವಂತದ್ದು. ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡಬೇಕಾಗುತ್ತೆ. ಇದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡಿತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಒಂದು ಬೀಜವು ಭೂಮಿಯ ಆಳದಲ್ಲಿ ಕತ್ತಲನ್ನ ಸೀಳಿ ಮಣ್ಣನ್ನ ಭೇದಿಸಿಕೊಂಡು ಬಂದಾಗ ಮಾತ್ರ ಬೃಹತ್ ವೃಕ್ಷವಾಗಲು ಸಾಧ್ಯ. ನಿಮ್ಮ ಬದುಕಿನ ಕಠಿಣ ಪರಿಸ್ಥಿತಿಗಳು ಮತ್ತು ಒಂಟಿತನವನ್ನ ಕಂಡು ಬೆದರಬೇಡಿ. ಅವು ನಿಮ್ಮನ್ನ ಹೊತ್ತು ಊತು ಹಾಕುತ್ತಿಲ್ಲ, ಬದಲಾಗಿ ನಿಮ್ಮ ಹೊಸ ಬೆಳವಣಿಗೆಗೆ ತಳಹದಿ ಹಾಕುತ್ತಿವೆ. ನಿಮ್ಮ ರಾಶಿಯ ಶಕ್ತಿಯೇ ಪರಿವರ್ತನೆ, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತಾರೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುವಂತಹ ಅಪ್ರತಿಮವಾದಂತಹ ಶಕ್ತಿ ನಿಮ್ಮಲ್ಲಿ ಮಾತ್ರ ಇರುವಂತದ್ದು. ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನಿಮ್ಮ ಒಳಗಿನ ಧೃತಿಗೆ ಸೋಲೆಂಬುದೇ ಇಲ್ಲ. ಧೀರ ಹೆಜ್ಜೆಯನ್ನಿಡಬೇಕಾಗುತ್ತೆ, ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಮತ್ತು ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಇಂದು ಒಳ್ಳೆಯ ಅವಕಾಶ ಸಿಗುವಂತದ್ದು. ಪ್ರೇಮಿಗಳಿಗೆ ಮಧ್ಯ ನಂಬಿಕೆ ಹೆಚ್ಚಾಗಲಿದೆ. ದೀರ್ಘಕಾಲದ ಬಳಿಕ ಹಳೆಯ ಮಿತ್ರರೊಬ್ಬರ ಭೇಟಿ ಮನಸ್ಸಿಗೆ ಆನಂದವನ್ನ ತರುವಂತಹ ದಿನ. ಇನ್ನು ಹಣಕಾಸಿನ ಸ್ಥಿತಿ ಇಂದು ತೃಪ್ತಿದಾಯಕವಾಗಿರುತ್ತದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಿಂದಾಗಿ ನಿರೀಕ್ಷಿತ ಲಾಭ ದೊರೆಯುವಂತಹ ಸಾಧ್ಯತೆ ಇದೆ. ಆದರೆ ತರಾತುರಿಯಲ್ಲಿ ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ ಮತ್ತು ಯಾವುದೇ ಜಂಟಿ ಖಾತೆಯ ವ್ಯವಹಾರಗಳಿದ್ದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗುತ್ತೆ. ಭವಿಷ್ಯದ ಉಳಿತಾಯಕ್ಕೆ ಯೋಜನೆಯನ್ನ ರೂಪಿಸಲು ಇಂದು ಸೂಕ್ತವಾದಂತಹ ದಿನ. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ರಹಸ್ಯ ಕಾರ್ಯತಂತ್ರಗಳು ಮತ್ತು ತೀಕ್ಷ್ಣವಾದಂತಹ ಬುದ್ಧಿವಂತಿಕೆ ನಿಮಗೆ ಭರ್ಜರಿ ಯಶಸ್ಸನ್ನ ತಂದುಕೊಡಲಿದೆ. ಕಚೇರಿಯಲ್ಲಿ ನಿಮ್ಮನ್ನ ವಿರೋಧಿಸುತ್ತಿದ್ದವರೇ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯ ಹೊಸ ಅವಕಾಶಗಳು ಸೃಷ್ಟಿಯಾಗಲಿದ್ದು, ಹಳೆಯ ಬಾಕಿ ಉಳಿದಿದ್ದಂತಹ ವ್ಯವಹಾರಗಳು ಚುರುಕುಗೊಳಿಸುವಂತಹ ದಿನ. ರಿಸರ್ಚ್, ತಾಂತ್ರಿಕ ಮತ್ತು ಗೂಢಚರ್ಯೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾಗಿರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡ್ತೀರಾ. ಅತಿಯಾದ ಚಿಂತೆ ಅಥವಾ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವಾಗಿರಬಹುದು ಅಥವಾ ಕುತ್ತಿಗೆಯ ನೋವಾಗಿರಬಹುದು, ಇವೆಲ್ಲ ಕಾಣಿಸಿಕೊಳ್ಬಹುದು ಸಣ್ಣ ಪ್ರಮಾಣದಲ್ಲಿ. ನಿಮ್ಮ ಆಹಾರ ಶೈಲಿಯಲ್ಲಿ ಸಮತೋಲನದಲ್ಲಿ ಇರಬೇಕಾಗತ್ತೆ. ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಗಾಗಿ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಬುಧ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಮಾತಿನಲ್ಲಿ ಸ್ಪಷ್ಟತೆ ಮತ್ತು ವ್ಯವಹಾರದಲ್ಲಿ ಜಯ ಸಿಗಲು ಓಂ ಬೊಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣೇಶನಿಗೆ ಗರಿಕೆಯನ್ನ ಹುಲ್ಲನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಬಳಿಕ ಹನುಮಂತನಿಗೆ ನಮಸ್ಕರಿಸುವುದರಿಂದ ಬುದ್ಧಿ ಮತ್ತು ಬಲ ಎರಡೂ ಕೂಡ ಸಿದ್ಧಿಯಾಗ್ತವೆ. ಇಂದು ಗಾಢ ಕೆಂಪು, ಕೇಸರಿ ಅಥವಾ ತಿಳಿ ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತ ಶುಭ ಸಂಖ್ಯೆ 9 ಮತ್ತು 5. ಶುಭ ಬಣ್ಣ ಕೆಂಪು ಮತ್ತು ಹಸಿರು ಬಣ್ಣ. ಧನುರ್ರಾಶಿಯವರ ಬಾಣವನ್ನ ಮುಂದಕ್ಕೆ ಎಸೆಯಬೇಕಾದರೆ ಬಿಲ್ಲನ್ನ ಮೊದಲು ಹಿಂದಕ್ಕೆ ಎಳೆಯಲೇಬೇಕು. ಜೀವನವು ನಿಮ್ಮನ್ನ ಕಷ್ಟಗಳ ಮೂಲಕ ಹಿಂದಕ್ಕೆ ಎಳೆಯುತ್ತಿದೆ ಎನಿಸಿದರೆ ಬೇಸರವನ್ನ ಪಡಬೇಡಿ. ನೀವು ಅತ್ಯಂತ ವೇಗವಾಗಿ ಮತ್ತು ಎತ್ತರಕ್ಕೆ ಜಿಗಿಯಲು ಸಿದ್ಧರಾಗಿದ್ದೀರಿ ಎಂದರ್ಥ. ನಿಮ್ಮ ರಾಶಿಯ ಚಿಹ್ನೆಯ ಬಿಲ್ಲುಗಾರ. ಗುರಿಯನ್ನ ಮುಟ್ಟುವ ಮುನ್ನ ಬರುವಂತಹ ಹಿನ್ನಡೆಗಳನ್ನ ಕಂಡು ಧೃತಿಗೆಡಬೇಡಿ. ಇಂದು ನಿಮ್ಮ ಗಮನ ಕೇವಲ ನಿಮ್ಮ ಗುರಿಯ ಮೇಲಿರಬೇಕಾಗತ್ತೆ. ನಿಮ್ಮ ಶ್ರಮ ಮತ್ತು ತಾಳ್ಮೆ ನಿಮ್ಮನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗಕ್ಕೆ ತಲುಪಿಸುತ್ತದೆ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಮಾತ್ರ ಯಶಸ್ಸು ನಿಮ್ಮದಾಗುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ದೀರ್ಘಕಾಲದ ಸಮಸ್ಯೆಯೊಂದರಿಂದ ಮುಕ್ತಿ ಸಿಗುವಂತದ್ದು. ನಿಮ್ಮ ಕಾರ್ಯವೈಖರಿ ಮತ್ತು ಪ್ರಾಮಾಣಿಕತೆಯನ್ನ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗಲಿದೆ. ವಿದೇಶಿ ನಂಟು ಹೊಂದಿರುವಂತಹ ಉದ್ಯಮಿಗಳಿಗೆ ಉತ್ತಮವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಪ್ರಗತಿಪರವಾದಂತಹ ದಿನ. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಂಭವವಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದ್ದು, ದಿನದ ದ್ವಿತೀಯಾರ್ಧದಲ್ಲಿ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳುತ್ತದೆ. ನೂತನ ಆಸ್ತಿ ಅಥವಾ ವಾಹನ ಖರೀದಿಯ ಚಿಂತನೆ ನೆರವೇರುವಂತಹ ದಿನವಾಗಿರುವಂತದ್ದು. ಇನ್ನ ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುತುಲ್ಯರ ಮಾರ್ಗದರ್ಶನದಿಂದ ದೊಡ್ಡ ಗೊಂದಲವೊಂದು ಬಗೆಹರಿಯುವಂತಹ ದಿನ.
ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತದ್ದು ಹಾಗೂ ಅವರ ಭಾವನಾತ್ಮಕ ಬೆಂಬಲ ನಿಮಗೆ ನೆಮ್ಮದಿಯನ್ನ ನೀಡುವಂತದ್ದು. ಮಕ್ಕಳ ಉನ್ನತ ಶಿಕ್ಷಣದ ನಿಮಿತ್ತ ಶುಭ ವಾರ್ತೆಗಳನ್ನ ಕೇಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾಗಿರುವಂತಹ ದಿನವಾಗಿದೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ಉತ್ತಮವಾಗಿರುತ್ತದೆ. ಆದರೆ ಪಿತ್ತ ಅಥವಾ ಲಿವರ್ಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಇರುವವರು ಆಹಾರ ಕ್ರಮದಲ್ಲಿ ಸ್ವಲ್ಪ ನಿಯಂತ್ರಣದಲ್ಲಿರಬೇಕಾಗುತ್ತೆ. ಹೆಚ್ಚು ನೀರು ಮತ್ತು ಹಣ್ಣಿನ ರಸವನ್ನ ಆದಷ್ಟು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ ಮತ್ತು ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನ ನಿಮ್ಮ ಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ಹಳದಿ ಬಣ್ಣದ ಹಣ್ಣುಗಳನ್ನ, ಕಡಲೆಬೇಳೆ ಅಥವಾ ಹಳದಿ ಬಟ್ಟೆಯನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗತ್ತೆ. ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಹಸಿರು ಅಥವಾ ತಿಳಿ ಗಂಧದ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 5 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಖಂಡಿತವಾಗಿಯೂ ಪಡಿತೀರಾ ನೀವು. ಮಕರ ರಾಶಿ. ಮಕರ ರಾಶಿಯವರ ಯಾವುದೇ ದೊಡ್ಡ ಕಟ್ಟಡವು ಒಂದೇ ರಾತ್ರಿಯಲ್ಲಿ ನಿರ್ಮಾಣವಾಗುವುದಿಲ್ಲ. ಅದಕ್ಕೆ ಮೊದಲು ಬೇಕಾಗಿರುವುದು ಒಂದು ಗಟ್ಟಿಯಾದಂತಹ ಬ್ಲೂ ಪ್ರಿಂಟ್ ಮತ್ತು ದಿನದ ಪ್ರತಿಯೊಂದು ಇಟ್ಟಿಗೆಯನ್ನ ಸರಿಯಾಗಿ ಜೋಡಿಸುವಂತಹ ತಾಳ್ಮೆ. ನೀವು ಶನಿದೇವನ ಪ್ರಭಾವ ಹೊಂದಿರುವ ದೀರ್ಘಾವಧಿ ಚಿಂತಕರಾಗಿರ್ತೀರಾ. ಯಶಸ್ಸು ತಡವಾಗುತ್ತಿದೆ ಎಂದು ಎಂದಿಗೂ ಕೂಡ ಧೃತಿಗೆಡಬೇಡಿ. ಇಂದು ನೀವು ಇಡುವಂತಹ ಪ್ರತಿಯೊಂದು ಸಣ್ಣ ಹೆಜ್ಜೆ, ಪಡುವ ಪ್ರತಿಯೊಂದು ಪ್ರಾಮಾಣಿಕ ಪರಿಶ್ರಮವು ನಿಮ್ಮ ಭವಿಷ್ಯದ ಭವ್ಯ ಸಾಮ್ರಾಜ್ಯಕ್ಕೆ ಇಡುತ್ತಿರುವಂತಹ ಇಟ್ಟಿಗೆಗಳಿದ್ದಂತೆ. ನಿಮ್ಮ ಶಿಸ್ತೆ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಅದನ್ನೇ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವು ಕೂಡ ಬೀಳುವಂತದ್ದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ನಿಮ್ಮ ಕೈ ಸೇರಬಹುದು. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಅಥವಾ ನಿರಂತರ ಆದಾಯ ತರುವಂತಹ ಮೂಲಗಳಿಗೆ ಹಣ ಹೂಡಿಕೆ ಮಾಡಲು ಇಂದು ಯೋಚಿಸಬಹುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂತಹದ್ದು. ಇದು ನಿಮ್ಮ ಮನಸ್ಸಿಗೆ ದೊಡ್ಡ ತಲೆನೋವನ್ನ ದೂರ ಮಾಡುತ್ತದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಅವರ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತದ್ದು. ಮಕ್ಕಳಿಂದ ಸುವಾರ್ತೆಯನ್ನ ಕೇಳುವಂತಹ ಯೋಗವು ಕೂಡ ಅತಿ ಹೆಚ್ಚಾಗಿರುವಂತದ್ದು. ಇನ್ನು ವೃತ್ತಿರಂಗದಲ್ಲಿ ಇಂದು ನೀವು ತೋರುವಂತಹ ಶಿಸ್ತು ಮತ್ತು ಸಮಯ ಪ್ರಜ್ಞೆಗೆ ದೊಡ್ಡ ಮನ್ನಣೆ ಸಿಗುವಂತದ್ದು. ಕಚೇರಿಯಲ್ಲಿ ಕಠಿಣವಾದ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರಬಹುದು. ಅದನ್ನ ನೀವು ಯಶಸ್ವಿಯಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ನಿರಂತರ ಕೆಲಸದಿಂದಾಗಿ ಮಂಡಿ ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ದೈಹಿಕ ಆಯಾಸವನ್ನ ನಿರ್ಲಕ್ಷಿಸಬೇಡಿ. ಸಾಕಷ್ಟು ವಿಶ್ರಾಂತಿ ಮತ್ತು ಲಘು ವ್ಯಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ವಿಘ್ನಹರ ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಸಂಜೆ ವೇಳೆ ಶನಿದೇವನ ಸ್ಮರಣೆಯನ್ನ ಮಾಡಿ ಕಣ್ಣು ಮುಚ್ಚಿ 5 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಬೇಕಾಗುತ್ತೆ. ಇಂದಿನ ದಿನದ ಶುಭ ತತ್ವಕ್ಕಾಗಿ ಓಂ ಬುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಚುರುಕುಗೊಳಿಸುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಕಪ್ಪು ನಾಯಿ ಅಥವಾ ಕಾಗೆಗಳಿಗೆ ಸ್ವಲ್ಪ ಆಹಾರವನ್ನ ನೀಡಬೇಕಾಗತ್ತೆ. ಇದು ಜಾತಕದಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದಾಗ್ತದೆ. ಇಂದು ನೀಲಿ ಅಥವಾ ಹಸಿರು ಅಥವಾ ಬೂದು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಖಂಡಿತವಾಗಿಯೂ ಪಡಿತೀರಾ. ಕುಂಭರಾಶಿ. ಕುಂಭರಾಶಿಯವರ ಜಗತ್ತು ಕೇವಲ ನೀರಿನ ಮೇಲಿರುವಂತಹ ಮಂಜುಗಡ್ಡೆಯ ತುದಿಯನ್ನ ಯಶಸ್ಸು ಎಂದು ನೋಡುತ್ತದೆ. ಆದರೆ ಅದರ ಕೆಳಗಿರುವಂತಹ ಬೃಹತ್ ಮಂಜುಗಡ್ಡೆಯ ಭಾಗವನ್ನ ನಿಮ್ಮ ನಿರಂತರ ಪರಿಶ್ರಮ, ತ್ಯಾಗ ಮತ್ತು ಕಠಿಣವಾದಂತಹ ದಿನಗಳು ಯಾರಿಗೂ ಕೂಡ ಕಾಣುವುದಿಲ್ಲ. ಜಗತ್ತಿನ ವಿಮರ್ಶೆಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ನಿಮ್ಮ ಜೀವನದಲ್ಲಿ ನೀವು ಸ್ವಾಭಾವಿಕವಾಗಿಯೇ ಆಳವಾದಂತಹ ಚಿಂತಕರು ಮತ್ತು ಸದ್ದಿಲ್ಲದೆ ಕೆಲಸ ಮಾಡುವವರು. ಜನರು ನಿಮ್ಮ ಇಂದಿನ ಪರಿಸ್ಥಿತಿಯನ್ನ ನೋಡಿ ಆಡುವಂತಹ ಮಾತುಗಳಿಗೆ ಕಿವಿಯನ್ನಾಗೊಡಬೇಡಿ. ನೀರಿನ ಆಳದಲ್ಲಿ ನೀವು ಮೌನವಾಗಿ ನಿರ್ಮಿಸುತ್ತಿರುವಂತಹ ನಿಮ್ಮ ಪರಿಶ್ರಮದ ಅಡಿಪಾಯ ಅತ್ಯಂತ ಗಟ್ಟಿಯಾಗಿದೆ. ನಿಮ್ಮ ಯಶಸ್ಸು ಒಂದು ದಿನ ಜಗತ್ತಿಗೆ ಅನಿವಾರ್ಯವಾಗಿ ಕಾಣಿಸಲೇಬೇಕಾಗಿದೆ. ಅಲ್ಲಿಯವರೆಗೆ ನಿಮ್ಮ ಹಾದಿಯಲ್ಲಿ ಮೌನವಾಗಿ ಮುನ್ನಡೆದರೆ ಯಶಸ್ಸು ಮುಂದೊಂದು ದಿವಸ ಖಂಡಿತವಾಗಿ
ಖಂಡಿತವಾಗಿ ನಿಮಗೆ ಫಲಿಸುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಮೇಲಿದ್ದಂತಹ ಕೆಲಸದ ಒತ್ತಡ ಕೊಂಚ ಹಗುರವಾಗಲಿದೆ. ನಿಮ್ಮ ದೀರ್ಘಕಾಲದ ಯೋಜನೆಯೊಂದಕ್ಕೆ ತಾಂತ್ರಿಕ ವಲಯದಲ್ಲಿ ದೊಡ್ಡ ಮನ್ನಣೆ ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಒಳ್ಳೆಯ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಎಲ್ಲ ಪತ್ರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕಾದಂತಹ ದಿನ. ಆದಾಯವು ಉತ್ತಮವಾಗಿದ್ದರೂ ಹಳೆಯ ಸಾಲವನ್ನ ತೀರಿಸಲು ಅಥವಾ ಕುಟುಂಬದ ವೈದ್ಯಕೀಯ ವೆಚ್ಚಗಳಿಗಾಗಿ ಹಣ ವಿನಿಯೋಗವಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಲಾಟರಿಯಂತಹ ಅನಿರೀಕ್ಷಿತ ಹೂಡಿಕೆಗಳಿಂದ ಇಂದು ದೂರವಿರುವುದು ಬಹಳ ಮುಖ್ಯ. ಇನ್ನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಕೌಟುಂಬಿಕ ಸಮಸ್ಯೆಯೊಂದು ನಿಮ್ಮ ಮಧ್ಯಸ್ಥಿಕೆಯಿಂದ ಸುಲಭವಾಗಿ ಬಗೆಹರಿಯುವಂತದ್ದು. ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಅತ್ಯಂತ ಪೂರಕವಾಗಿ ಸ್ಪಂದಿಸಲಿದ್ದಾರೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವಿರುವಂತದ್ದು. ಅತಿಯಾದ ಚಿಂತನೆಯಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ದಿನವಿಡೀ ಚುರುಕಾಗಿರಬಹುದು. ಇಂದು ಮುಂಜಾನೆ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ವೃತ್ತಿಯಲ್ಲಿನ ಗೊಂದಲಗಳು ನಿವಾರಣೆಯಾಗ್ತವೆ. ಇನ್ನು ವಿಘ್ನ ನಿವಾರಕನಾದಂತಹ ಗಣೇಶನಿಗೆ 3 ಗರಿಕೆಯನ್ನ ಅರ್ಪಿಸಿ ಕಣ್ಮುಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಇನ್ನು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಸೇವೆಯನ್ನ ಮಾಡುವಂತಹ ಕಾರ್ಯ ನಿಮಗೆ ಸಾಧ್ಯವಾದರೆ ಇಂದು ಪಕ್ಷಿಗಳಿಗೆ ಸ್ವಲ್ಪ ಧಾನ್ಯ ಅಥವಾ ನೀರನ್ನ ಇಡಬೇಕಾಗತ್ತೆ. ಹಸಿರು ತರಕಾರಿ ಅಥವಾ ಹೆಸರು ಬೇಳೆಯನ್ನ ಗೋವಿಗೆ ತಿನ್ನಿಸುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ತಿಳಿ ನೀಲಿ ಅಥವಾ ಬಿಳಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆ 8 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ಶಿಲ್ಪಿ ಕಲ್ಲಿಗೆ ಹೊಡೆಯುವ ಪ್ರತಿಯೊಂದು ಪೆಟ್ಟು ಅದಕ್ಕೆ ನೋವನ್ನ ಕೊಡುವುದಕ್ಕಲ್ಲ, ಅದರೊಳಗಿರುವಂತಹ ಸುಂದರ ಮೂರ್ತಿಯನ್ನ ಹೊರತರುವುದಕ್ಕೆ. ಬದುಕಿನಲ್ಲಿ ಬರುವಂತಹ ಕಷ್ಟಗಳು ಅಷ್ಟೇ ನಿಮ್ಮನ್ನ ಮುರಿಯುವುದಕ್ಕಲ್ಲ, ನಿಮ್ಮೊಳಗಿನ ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ಕೆತ್ತಲು ಬರುತ್ತವೆ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಕರುಣಾಮಯಿಗಳು. ಪರಿಸ್ಥಿತಿಗಳು ಕೆಲವೊಮ್ಮೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದರೂ ಅವೆಲ್ಲವೂ ನಿಮ್ಮನ್ನ ಇನ್ನಷ್ಟು ಪರಿಪೂರ್ಣರನ್ನಾಗಿ ಮಾಡುತ್ತಿವೆ ಎಂಬುದನ್ನ ಮರೆಯುವ ಹಾಗಿಲ್ಲ. ನಿಮ್ಮ ಒಳಗಿನ ದೈವಿಕ ಶಕ್ತಿಯನ್ನ ನಂಬಿ ಮುನ್ನಡೆಯಿರಿ. ಆಗ ಆ ದಿನ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರುವಂತಹದ್ದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅಥವಾ ದೇವತಾ ದರ್ಶನ ಮಾಡುವಂತಹ ಯೋಗವಿದೆ. ಜೀವನ ಸಂಗಾತಿಯಿಂದ ನಿಮಗೆ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ಮಕ್ಕಳ ಕಡೆಯಿಂದ ನೆಮ್ಮದಿಯ ವಾರ್ತೆಯನ್ನ ಕೇಳುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ನಿಮ್ಮ ಅತಿಯಾದ ಭಾವುಕತೆಯಿಂದಾಗಿ ಸಣ್ಣ ಮಟ್ಟದ ಮಾನಸಿಕ ಆಯಾಸವಾಗಬಹುದು. ಪೌಷ್ಟಿಕ ಆಹಾರ ಮತ್ತು ಸಕಾಲಕ್ಕೆ ನಿದ್ರೆ ಮಾಡುವುದರಿಂದ ಆರೋಗ್ಯವನ್ನ ಸ್ಥಿರವಾಗಿಟ್ಟುಕೊಳ್ಳಬಹುದು. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ನೋಡುವಂತಹ ದಿನ. ಧನಸ್ಥಾನದಲ್ಲಿ ಶುಭ ಬದಲಾವಣೆಗಳು ಕಂಡುಬರುವಂತಹದ್ದು. ಆಕಸ್ಮಿಕ ಧನಲಾಭ ಅಥವಾ ಕಳೆದು ಹೋಗಿದೆ ಅಂದುಕೊಂಡಿದ್ದಂತಹ ಹಣ ಮರಳಿ ಸಿಗುವಂತಹ ಯೋಗವಿದೆ. ಭವಿಷ್ಯದ ದೃಷ್ಟಿಯಿಂದ ಹೊಸ ಹೂಡಿಕೆಗಳನ್ನ ಮಾಡಲು ಇದು ಸೂಕ್ತವಾದಂತಹ ಸಮಯ. ಆದರೆ ಅಪರಿಚಿತರನ್ನ ನಂಬಿ ದೊಡ್ಡ ಮೊತ್ತದ ಹಣವನ್ನ, ಜವಾಬ್ದಾರಿಯನ್ನ ಹೊರಬೇಡಿ ನಿಮ್ಮ ಜೀವನದಲ್ಲಿ. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ಕ್ರಿಯಾಶೀಲತೆಗೆ ಮತ್ತು ಸೌಮ್ಯ ಸ್ವಭಾವಕ್ಕೆ ಉತ್ತಮ ಗೌರವ ದೊರೆಯಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನ ಪಡೆದು ಕೆಲಸವನ್ನ ಮಾಡುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ಪ್ರಗತಿಗೆ ದಾರಿ ಸಿಗಲಿವೆ. ಕಲೆ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿದಾಯಕವಾದಂತಹ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀನಾರಾಯಣನಿಗೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆಯನ್ನ ಮಾಡಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗತ್ತೆ. ಇನ್ನ ನಿಮ್ಮ ರಾಶಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬರನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನ ಸಾಧ್ಯವಾದ್ರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ತಿನ್ನಿಸಿ. ಇದು ನಿಮ್ಮ ಜಾತಕದ ಬುಧ ಮತ್ತು ಗುರು ಇಬ್ಬರನ್ನ ಪ್ರಸನ್ನಗೊಳಿಸುವಂತಹದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ.